ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಅಲ್ಲಿಗೆ ಹೋಗಿ 1-2 ತಿಂಗಳಿಗೆಲ್ಲ ಅಡ್ಜಸ್ಟ್ ಆಗಿಬಿಡುತ್ತೆ. ಅದೇ ಭಯ ನನಗೆ. 2-3 ತಿಂಗಳಲ್ಲಿ ದುಬೈ ನಮ್ಗೆ ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗಿರುತ್ತೆ. ಇನ್ನೊಂದು ವರ್ಷ ಕಳೀತಾ ನಮ್ಮ ಜಾಗ, ಊರು, ಜನ ಎಲ್ಲ ಮರ್ತೋಗ್ತೀವಿ ಅಷ್ಟೇ. ಅಲ್ಲ, ಇಲ್ಲಿ ಇತ್ಕೊಂಡು ಅಂಥ ಸಾಧನೆ ಏನು ಮಾಡ್ತಿದ್ದೀವಿ ಅಂತ. ಕಾರ್ ಓಡಿಸ್ಕೊಂಡು 7-8 ಸ್ವಂತ ಕಾರ್ ಇಟ್ಟಿದ್ದೀನಿ, ನೀವೊಂದು 2 ಸ್ವಂತ ಮೆಡಿಕಲ್ ಶಾಪ್ ಇಟ್ಟಿದ್ದೆ ನೋಡು. ದುಡ್ಡು ದುಡಿಲಿಲ್ಲ ಅಂದ್ಕೊಂಡಿರೋ ಬದುಕನ್ನು ಬಾಳ್ತಿಲ್ಲ. ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡೋದು ಬಿಡು, ಎಲ್ಲ ಕಾಲನೇ ಡಿಸೈಡ್ ಮಾಡಲಿ. ಅಲ್ಲ, ನಾವು ದೇವರು ವಿಧಿ ಅಂತೆಲ್ಲ ಕಂಡುಹಿಡಿದಿರೋದು ಯಾಕೆ? ಎಲ್ಲ ಅವನಿಗೆ ಬಿಟ್ಬಿಡು. ಎಲ್ಲ ಪ್ರೆಷರು ನಮ್ಮ ಮೇಲೆ ನಾವು ಹಾಕೊಂಡ್ರೆ ಹೆಂಗೆ? ಅಣ್ಣ, ಹೋಗ್ತಾ ಇದ್ದೀವಿ. ನಾಳೆ ಒಂದೇ ನಮ್ಮ ಮೈಸೂರಿಗೆ ಹೋಗಿ ಬರೋಣ. ನೈಟ್ ಲೈಟಲ್ಲಿ ಪ್ಯಾಲೇಸ್ ನೋಡಿ ತುಂಬ ವರ್ಷಗಳೇ ಆಯಿತು. 2 ತಿಂಗಳು ಹೊರಡಬೇಕು ಅಂದ್ಕೊಂಡಿದ್ದೀವಿ. ಅದ್ರ ಮಧ್ಯೆ ಇದನ್ನೆಲ್ಲ ಮಾಡ್ತಾ ಕೂತ್ರೆ ಅಷ್ಟೇ. ಎಲ್ಲ ಆಗುತ್ತೆ, ಒಂದಿನದಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಬೆಳಗ್ಗೆ ಬೇಗ ಹೊರಟು ಎಲ್ಲ ಪ್ಲೇಸಸ್ ನೋಡಿಕೊಂಡು ರಾತ್ರಿ ಹೊತ್ತಿಗೆ ಮೈಸೂರಲ್ಲಿರೋಣ. ಪ್ಯಾಲೇಸು, ಎಕ್ಸಿಬಿಷನ್ ಎಲ್ಲ ನೋಡಿಕೊಂಡು ನೈಟ್ ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಬಿಟ್ಟರೆ ಆಯ್ತಲ್ಲ. ಸರಿ, ನಿನ್ನಿಷ್ಟ. ಅರೆ, ಇಷ್ಟು ಬೇಗ ಒಪ್ಕೊಂಡ್ಬಿಟ್ಯಾ? ಹೇಗಿದೆಯೋ? ನಾನು ಚೆನ್ನಾಗಿದ್ದೀನಿ ಚಿಕ್ಕಪ್ಪ, ನೀವು? ಇದೀವಿ ನೋಡಪ್ಪ. ಅದೆಲ್ಲಿ ಯೋಚನೆ ಮಾಡೋ, ಏನಾಗಿದೆ ಅಂತದ್ದು ಇರೋದೆಲ್ಲ ಮಾರ್ಕೊಳ್ಳೋಕ್ಕೆ. ಹೇಳಿದ್ನಲ್ಲ ಚಿಕ್ಕಪ್ಪ, ದುಬೈನ ಹೋಟ್ಲು ಅಂದರೆ ಕಮ್ಮಿನಾ? ಅದಕ್ಕೆ ಮಾರಲೇಬೇಕು. ಮುಂದೆ ದೇವ್ರ ಶಕ್ತಿ ಕೊಟ್ಟರೆ ಇದು ಅಡ್ರೆಸ್ ತೊಗೊಂಡಾಯ್ತು ಬಿಡಿ. ಹ್ಞೂ, ಸಿಗುತ್ತೆ ನಿಂಗೆ. ಇಷ್ಟು ಚೆನ್ನಾಗಿರೋ ತೋಟ, ಮನೆ ಎಲ್ಲ. ಕಡೆ ಸಲ ಕೇಳ್ತಾ ಇದ್ದೀನಿ, ಯೋಚನೆ ಮಾಡು. ತುಂಬ ಯೋಚನೆ ಮಾಡಿನೇ ನಿರ್ಧಾರಕ್ಕೆ ಬಂದಿರೋದು, ಬದಲಾಯಿಸೋಕ್ಕಾಗಲ್ಲ. ಸರಿನಪ್ಪ, ನಿನ್ನಿಷ್ಟ. ಮತ್ತೆ ಚಿಕ್ಕಮ್ಮ, ರಜತು ಹೇಗಿದ್ದಾರೆ? ಹಲೋ ಸರ್, ನಾನು ವಿಜಯಣ್ಣ ಮಾತಾಡ್ತಿರೋದು. ಹಾಂ, ಹೇಳಿ ಸರ್. ಒಂದು ಪಾರ್ಟಿ ನಿಮ್ಮ ಪ್ರಾಪರ್ಟಿ ಫೋಟೋಸ್ ನೋಡಿ ಇಷ್ಟಪಟ್ಟಿದ್ದಾರೆ. ಅಮೌಂಟು ನಮ್ಮ ಆಸ್ಪಾಸಲ್ಲೇ ಇದೆ. ಒಂದ್ಸಲ ನೋಡ್ಬೇಕಂತೆ. ನಾಳೆ ಕರ್ಕೊಂಡೋಗಿ ತೋರಿಸ್ಬಿಡಿ. ಅದು ನಾಳೆ ಎಲ್ಲೋ ಆಚೆ ಹೊರಟಿದ್ದೀವಿ. ಆದಷ್ಟು ಬೇಗ ಎಲ್ಲ ಸೇಲ್ ಮಾಡಿಸಿ ಕೊಡಿ ಅಂತೀರಾ. ಈಗ ನೋಡಿದ್ರೆ ಮುಂದಕ್ಕೂ ಹಾಕ್ತಾ ಇದ್ದೀರಾ. ಹಿಂಗೆ ಆದರೆ ಸರಿ ಸರ್, ನಾಳೆನೇ ಜಾಗ ತೋರಿಸ್ತೀವಿ. ಅದು ಮಾತಂದ್ರೆ ಬೆಳಗ್ಗೆ 6 ಗಂಟೆಗೆ ನಿಮ್ಮ ಮನೇಲಿ ಇರ್ತಾರೋ. ನಿಮ್ಮ ನಂಬರ್ ಕೊಟ್ಟಿರ್ತೀನಿ. ಸರಿ. ಅಲ್ಲಿಗೆ ನಮ್ಮ ಟ್ರಿಪ್ ಕತೆ ಏನಾಗಲ್ಲ ಬಿಡೋ, ಹಿಂದೆ ಕೂತಿರ್ತಾರಷ್ಟೇ. ಏನಾಯ್ತಣ್ಣ? ಏನಿಲ್ಲ. ಯಾಕೋ ನಾವು ಹೋಗ್ತಾ ಇರೋ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಪರ್ಸ್ನಲ್ ಟ್ರಿಪ್ ಈಗ ಪಬ್ಲಿಕ್ ಟ್ರಿಪ್ ಆಗ್ತಾ ಇದೆ. ಅದೇ ನಾವು ಕಾರ್ ಸೇಲಿಗೆ ಇಟ್ಟಿದ್ವಲ್ಲ, ಅವ್ರು ನಾಳೆನೇ ಟೆಸ್ಟ್ ಡ್ರೈವ್ ಕೊಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ನೀನು ಪಕ್ಕ ಅವರನ್ನು ನಾಳೆ ಮೈಸೂರಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತೀಯ ಅಲ್ವಾ? ಕರೆಕ್ಟ್ ಅಲ್ವಾ? ನಮ್ಮ ಜೊತೆ ಅವನು ಬಂದು ಅವಾಗ ಡ್ರೈವ್ ಮಾಡಿದ್ರೆ ನಮಗೇನು ಪ್ರಾಬ್ಲಮ್ಮು? ಗುರು ಅವರೇ, ಹೆಂಗೆ ಬಂದ್ರಿ ನೀವು? ಫ್ರೆಂಡ್ ಡ್ರಾಪ್ ಮಾಡಿದ.
ಬಂದೆ ಅಣ್ಣ. ಹಾಂ, ಹೊರಡೋಣ. ಬ್ರದರ್, ತಪ್ಪು ತಿಳ್ಕೊಬೇಡಿ. ಜಾಗ ತೊಗೋಬೇಕಾದ್ರೆ ಒಂದು ಪ್ರಶ್ನೆ ಇದ್ದೇ ಇರುತ್ತಲ್ವಾ, ಯಾಕೆ ಮಾಡ್ತಿದ್ದೀರಾ ಅಂತ. ಏನಾದರೂ ಸಮಸ್ಯೆನಾ? ಹಾಗೇನಿಲ್ಲ. ನಾವಿಬ್ಬರು ದುಬೈಗೆ ಹೋಗಿ ಸೆಟ್ಲ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅಲ್ಲಿ ನಮ್ಗೆ ಗೊತ್ತಿರೋದೇ ಹೋಟ್ಲಿದೆ. ಹೋಟ್ಲು ಚೆನ್ನಾಗೇ ನಡೀತಾ ಇದೆ. ಅವ್ರು ಇಂಡಿಯಾಗೆ ಬಂದು ಸೆಟ್ಲ್ ಆಗಬೇಕು ಅಂತ ಅದನ್ನು ಮಾಡ್ತಿದ್ದಾರೆ. ನಾವು ಅಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತ ಅದನ್ನು ತೊಗೊಳೋಣ ಅಂದ್ಕೊಂಡಿದ್ದೀವಿ. ಹೋಟ್ಲು ಅಂದಮೇಲೆ ದುಡ್ಡು ಬೇಕಲ್ವಾ, ಅದಕ್ಕೆ ಊರಲ್ಲಿರೋ ಜಾಗ ಮನೆಯನ್ನೆಲ್ಲ ಸೇಲಿಗಿಟ್ಟಿರೋದು. ಹಾಗಿದ್ರೆ ಸರಿ. ವಿಜಯಣ್ಣ ನಿಮ್ಗೆ ಹೇಳಿದಾರಲ್ವಾ, ನಾವು ಡೈರೆಕ್ಟಾಗಿ ಮನೆಗೆ ಹೋಗ್ತಿಲ್ಲ, ಅದೆಲ್ಲ ಸುತ್ಕೊಂಡು ಆಮೇಲೆ ಮೈಸೂರಿಗೆ ಹೋಗೋ ಪ್ಲ್ಯಾನ್. ನೋ ಟೆನ್ಷನ್, ನನಗೂ ಅದೆಲ್ಲ ಇಷ್ಟನೇ. ಸಿಟಿ ಬಿಟ್ಟು ಬೇರೆ ಯಾವುದೇ ಜಾಗಕ್ಕೆ ನೀವು ಕರ್ಕೊಂಡು ಹೋದ್ರೂ ನನಗೆ ಓಕೆ. ಇನ್ಫ್ಯಾಕ್ಟ್ ಅದಕ್ಕೆ ತಾನೇ ಹಳ್ಳಿಲಿ ಹೋಗಿ ಜಾಗ ತಗೋತಿರೋದು. ಸೂಪರ್. ಲವ್, ನಿನ್ನ ಫೋನ್ ಆಮೇಲೆ ನೋಡಂತೆ. ಆ ಕಾರ್ಡ್ ಪಾರ್ಟಿಗೆ ಫೋನ್ ಹಾಕು. ಎಲ್ಲಿ ಬಂದು ಜಾಯ್ನ್ ಆಗ್ತಾನಂತವನು? ಹಾಂ, ಅವರೇ ಅನಿಸುತ್ತೆ. ಇಲ್ಲೇ ನಿಲ್ಸೋಣ. ಏನಾಯ್ತು? ಟ್ರಿಪ್ಪು ಅಂತ ಹೇಳಿ ಯಾಕೆ ಬೇಜಾರಲ್ಲಿ ಕೂತಿದ್ಯಾ? ಏನಿಲ್ಲ ಬಿಡು. ಪರವಾಗಿಲ್ಲ, ಹೇಳೋ. ನಾವು ತಗೊಂಡಿರೋ ಡಿಸಿಷನ್ ಸರಿ ಇದೆ ಅಲ್ವಾ? ನೀವು ಮತ್ತೆ ಇಂಡಿಯಾಗೆ ಬರೋದು ಯಾವಾಗ? ಹಾಗಾಗಿ ಬರ್ತಿರ್ಬೋದು. ಏನಿಲ್ಲ, ಹೋಟೆಲ್ ಬಿಸ್ನೆಸ್ ಅಂದರೆ ನಿಮಗೆ ಗೊತ್ತಲ್ವಾ, ದುಡ್ಡು ಸಿಗುತ್ತೆ, ಆದರೆ ಟೈಮು ಮೋಸ್ಟ್ಲಿ ಇದೇ ಕೊನೆ ಅನಿಸುತ್ತೆ. ಆರಾಮಾಗಿ ನಮ್ಮೂರೆಲ್ಲ ಸುತ್ತಾ ಇರೋದು. ಇವ್ನು ಚಿಕ್ಕವನಿದ್ದಾಗ ಪ್ಯಾಲೇಸ್ ತೋರ್ಸಕ್ಕೆ ಮೈಸೂರಿಗೆ ಕರ್ಕೊಂಡು ಹೋಗ್ತಿದ್ದೆ. ಇವನ್ ಖುಷಿ ನೋಡ್ಬೇಕಾಗಿತ್ತು. ನಾನು ಈ ಟ್ರಿಪ್ಗೆಲ್ಲ ಒಪ್ಕೋತಿರ್ಲಿಲ್ಲ. ಯಾವಾಗ ಇವನ್ ಪ್ಯಾಲೇಸ್ ನೋಡ್ಬೇಕು ಅಂತ ಹೇಳಿದ್ನೋ ಅವಾಗ ಹಳೆದೆಲ್ಲ ನಾಪ್ಕಾಯ್ತು. ಪ್ಯಾಲೇಸ್ ರೋಡಲ್ಲಿ ಹೋಗ್ಬೇಕಾದ್ರೆ ನಾನೇ ಮೈಸೂರು ರಾಜ ಅನ್ಸೋದು. ಪ್ಯಾಲೇಸ್ ನನಗೋಸ್ಕರನೇ ಕಟ್ಟಿದ್ದಾರೆ ಅನ್ನೋ ಹಾಗೆ. ನಮ್ಮ ಅಣ್ಣ ಬೇಕಾಗಿರೋ ತಿಂಡಿ ಗಿಂಡಿ ಎಲ್ಲ ಕೊಡಿಸ್ತಾ ಇದ್ದೆ. ಇನ್ನೇನು ಬೇಕು ನನಗೆ? ಅಣ್ಣ ಅಂದರೆ ಅಣ್ಣನ ಥರ ಅಲ್ಲ. ನಾನು ರಾಜ, ಇವನು ಮಂತ್ರಿ, ಸೈನಿಕ, ಸೇವಕ. ಹೌದಪ್ಪ, ನಿನ್ ರಾಜ, ನಾನು ಸೇವಕ. ಇದೇ ಥರ ಚಿಕ್ಕ ಹುಡುಗನ ಥರ ಆಡ್ತಾ ಇರೋದು ದುಬೈಯಲ್ಲಿ. ಗೊತ್ತಲ್ಲ ನನ್ನ ಬಗ್ಗೆ? ಗೊತ್ತು. ನಾನು ಅಲ್ಲೂ ಹೀಗೆ ಇರೋದು. ನಾನು ಎಲ್ಲ ಬಿಟ್ಟು ಬರ್ತಾ ಇರೋದೇ ನೀನು ನನ್ನ ಜೊತೆ ಇರ್ತೀಯ, ನಾನು ನಿನ್ನ ಜೊತೆ ಹೀಗೆ ಇರ್ಬೋದು ಅಂತ. ಅದನ್ನೆಲ್ಲ ಬಿಡೋಕ್ಕಾಗೋದಿಲ್ಲ. ಗುರು ಸರ್, ನಿಮ್ಗೆ ಯಾರಾದರೂ ಅಣ್ಣ ತಮ್ಮಂದ್ರಿದ್ದಾರಾ? ನನಗ್ಯಾರೂ ಇಲ್ಲಪ್ಪ, ನಾನು ಒಬ್ಬನೇ ಮಗ. ಅದಕ್ಕೆ ನನ್ನ ಸುತ್ತಮುತ್ತ ಇರೋರೆಲ್ಲ ನನ್ನ ಅಣ್ಣ ತಮ್ಮಂದಿರೆ. ಲೋಕೆ ಅವರೇ, ನಿಮಗೆ? ಅಣ್ಣ ಇದ್ದಾನೆ. ಮದುವೆ ಆದಮೇಲೆ ಅವನ ಅಣ್ಣ ಅಲ್ಲ, ಸುಣ್ಣ. ಜಾಸ್ತಿ ಹಚ್ಕೊಂಡ್ರೆ ನಾಲ್ಗೆ ಸುಡುತ್ತೆ. ಗುರು, ಲೋಕಿ,
ಹಲೋ ಚಿಕ್ಕಮ್ಮ ಹೇಳಿ. ರವಿ, ಹಾಂ ಹೇಗಿದ್ದೀರಾ ಚಿಕ್ಕಮ್ಮ? ನಾನ್ ಬಿಡು, ನೀವೀಗ ಎಲ್ಲಿದ್ದೀರಾ? ನಾವು ಊರಿಗೆ ಬರ್ತಾ ಇದ್ದೀವಿ. ಯಾಕೊಂಥರ ಇದ್ದೀರಾ, ಏನಾಯ್ತು? ರವಿ, ನಾನು ಹೇಳೋದು ಕರೆಕ್ಟಾಗಿ ಕೇಳು. ನಿಮ್ ಚಿಕ್ಕಪ್ಪನ ಕಣ್ಣು ನಿಮ್ಮ ಆಸ್ತಿ ಮೇಲೆ ಬಿದ್ದಿದೆ. ಇಷ್ಟು ದಿನ ಅದನ್ನ ನೋಡ್ಕೊಂಡು ಬಂದವ್ರಿಗೆ ನೀವು ಮಾಡ್ತಾ ಇರೋದು ಸಹಿಸೋಕ್ಕಾಗ್ತಿಲ್ಲ. ಅದಕ್ಕೆ ನಿಂಗೆ ಹೇಳೋಕ್ ಬಾಯೇ ಬರ್ತಿಲ್ಲಪ್ಪ. ಹೇಳಿ ಚಿಕ್ಕಮ್ಮ. ನಿಮ್ಮಿಬ್ಬರನ್ನ ಸಾಯಿಸೋಕೆ ಸುಪಾರಿ ಕೊಟ್ಟಿದಾರಪ್ಪ. ನಿಮ್ಮಿಬ್ಬರಿಗಿನ್ನೂ ಮದುವೆ ಆಗಿಲ್ಲ. ನೀವಿಲ್ಲ ಅಂದ್ರೆ ಆಸ್ತಿ ಎಲ್ಲ ಅವ್ರಿಗೆ ಹೋಗುತ್ತಲ್ವಾ? ಈ ಸುಪಾರಿ ತಗೊಂಡವರು ಈ ಕೆಲ್ಸದ ಸಲುವಾಗಿ ನಿಮ್ ಜೊತೆಗೆ ಇದ್ದಾರೆ ಅಂತ ಮಾತಾಡ್ತಿದ್ರು. ಈಗ ನೀವಿಬ್ರೇ ಇದ್ದೀರಾ ಅಥವಾ ಯಾರಾದ್ರೂ ಜೊತೆಲಿದ್ದಾರಾ?